ಯಾರಪ್ಪ ರೈಸ್ ತಿಂತಾರೆ ಬೆಳಗ್ಗೆ ಅಯ್ಯೋ ಚಪಾತಿನ ಮಾಡೋ ಕಷ್ಟ ಗುರು ಅನ್ನೋರಿಗೆ ಒಂದು ಹೈ ಪ್ರೋಟೀನ್ ಲಂಚ್ ಬಾಕ್ಸ್ ಈಸಿ ರೆಸಿಪಿ ಹೇಳಲ್ಲ. ಇದು ನನ್ನ ಫೇವ್ರೇಟ್. ನಾನು ಮಾಡೋ ಥರ ಒನ್ಸ್ ಟ್ರೈ ಮಾಡಿ ನಿಮಗೂ ಫೇವ್ರೇಟ್ ಆಗುತ್ತೆ. ಅದೇ ಹೈ ಪ್ರೋಟೀನ್ ಮಿಲೆಟ್ ಪಲಾವ್. ನಾನು ರೈಸಲ್ಲಿ ಮಾಡಿದ್ರು ಮಿಲೆಟಲ್ಲಿ ಮಾಡಿದ್ರು ನನ್ನ ಪಲಾವ್ ಪೋರ್ಷನ್ ಬಂದು 70% ವೆಜ್ಜೀಸ್, ಸೋಯಾ, ಮಶ್ರೂಮ್, ಬಟಾಣಿ ಆ್ಯಂಡ್ ಮೆಂತ್ಯ, 5 ಪಾಲಕ್ ಸೊಪ್ಪಿರುತ್ತೆ. ಆಪ್ಷನ್ ಆಗಿ ನಾನು ಪುದೀನ ಯೂಸ್ ಮಾಡ್ತೀನಿ. ಬಟ್ ಮಿಲೆಟ್ ಯೂಸ್ ಮಾಡಿದ್ರೆ ಓವರ್ನೈಟ್ ಸೋಪ್ ಮಾಡಿದ್ರೆ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೋಸ್ಟ್ ಆಫ್ ದ ಬ್ರೇಕ್ಫಾಸ್ಟ್ ಮಿಲೆಟಲ್ಲೇ ಮಾಡೋದು. ನಿಮಗೇನಾದರೂ ರೆಸಿಪೀಸ್ ಬೇಕು ಅಂದರೆ ನನಗೆ ಹೇಳಿ. ನನ್ನ ಮಗನಿಗೆ ಅವನೇ ತಿನ್ನೋ ಥರ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ ಬೆಳಿಗ್ಗೆ, ಯಾಕಂದರೆ ಸ್ಕೂಲ್ ಇರುತ್ತೆ. ಇವತ್ತು ಆರೆಂಜ್ ಜ್ಯೂಸ್ ಹಾಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ. ಇಬ್ರಿಗೂ ಬಾಕ್ಸ್ ಫಿಲ್ ಮಾಡಿ ಹಾಗೆ ಈವ್ನಿಂಗಿಗೆ ಸ್ವಲ್ಪ ಸ್ನ್ಯಾಕ್ಸ್ ಆಗಿ ಡ್ರೈ ಫ್ರೂಟ್ಸ್ನ ಇಡ್ತಿದ್ದೀನಿ. ಮಿಲೆಟ್ಸು ನಮ್ಮ ಡೈಲಿ ರೂಟೀನಲ್ಲಿ ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ಅದು ಬ್ಲಡ್ ಶುಗರ್ಗೆ, ವೆಯ್ಟ್ ಲಾಸ್ಗೆ, ಹಾರ್ಟ್ ಹೆಲ್ತ್ಗೆ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಮನೆಯಲ್ಲಿ ನ್ಯಾಚುರಲೈಟ್ ತುಂಬಾ ಚೆನ್ನಾಗಿದೆ. ಆದರೂ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ತೊಗೊಂಡಿರಲಿಲ್ಲ. ಇವತ್ತು ನನ್ನ ಹಸ್ಬೆಂಡ್ ಅದೆಲ್ಲ ಆರ್ಡರ್ ಮಾಡಿದರು, ಅದನ್ನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೆ. ಮೈಕ್, ರಿಂಗ್ ಲೈಟ್, ಟ್ರೈಪಾಡ್ ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ನಾವು ಯಾವುದಾದ್ರೂ ಕೆಲಸನ ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಅಂಬೆಗಾಲಿಡ್ತಿದ್ದೀವಿ ಅಂದಾಗ ನಾವು ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಮಾಡುವಂಥ ವ್ಯಕ್ತಿಗಳು ನಮಗೆ ಯು ಕ್ಯಾನ್ ಡೂ ಇಟ್, ಗೋ ಹೆಡ್ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ಸಾಕು. ದಟ್ ಮೀನ್ಸ್ ಅ ಲಾಟ್. ಏನಂತೀರಾ? ಮತ್ತೆ ಸಿಗೋಣ. ಬಾಯ್ ಬಾಯ್.